ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಠಾಣೆಯಲ್ಲಿ ವಿದ್ಯಾರ್ಥಿಗಳಿಗೆ ತೆರೆದ ಮನೆ ಕಾರ್ಯಕ್ರಮ. ದಾಂಡೇಲಿ ನಗರದ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಸೇಂಟ್ ಕಾನ್ವೆಂಟ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ತೆರೆದ ಮನೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕರಾದ ಶಿವಾನಂದ ಅಂಬಿಗೇರ, ಪಿಎಸ್ಐಗಳಾದ ಅಮೀನಾ ಹತ್ತಾರ ಹಾಗೂ ಕಿರಣ್ ಪಾಟೀಲ್ ರವರು ವಿದ್ಯಾರ್ಥಿಗಳಿಗೆ ಮಕ್ಕಳ ಕಾನೂನು ಮತ್ತು ಹಕ್ಕುಗಳು, ಮಕ್ಕಳ ಸಹಾಯವಾಣಿ, ರಸ್ತೆ ಸುರಕ್ಷತೆ ಹಾಗೂ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸೇಂಟ್ ಕಾನ್ವೆಂಟ್ ಪ್ರೌಢಶಾಲೆಯ ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪ್ರೀತಿಯನ್ನು ಕಾರಲ್ಲ ಕಳಿಸಿರ್ತಾನೆ. ತನ್ನ ಫ್ರೆಂಡ್ಸ್ ಅನ್ನ ಕರ್ಕೊಂಡು 100-150 ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ರೀಲ್ಸ್ ಮಾಡ್ತಿರ್ತಾನೆ. ರೀಲ್ಸ್ ಮಾಡ್ಬೇಕಾದ್ರೆ ಹೋಗಿ ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲಿ 5 ಜನ ಡೆತ್ ಆಗ್ತಾರೆ. ದಯವಿಟ್ಟು ಅಂತ ಯಾವುದೇ ಉಚ್ಚಾರಕ್ಕೆ ನೀವು ಇದು ಮಾಡಕ್ಕೆ ಹೋಗ್ಬೇಡಿ. ಇವಾಗ ಅರ್ಥ ಆಗಲ್ಲ, ಬಟ್ ಮುಂದೊಂದು ಸ್ಟೇಜ್ ಬಂದಾಗ ಅರ್ಥ ಆಗುತ್ತೆ. ಬಟ್ ಆ ಸ್ಟೇಜ್ ಅರ್ಥ ಬರೋ ಟೈಮಲ್ಲಿ ಪೂರ್ತಿ ಎಲ್ಲ ಮುಗಿದೋಗಿರುತ್ತೆ. ಅದೇ ರೀತಿಯಾಗಿ ಡ್ರಗ್ಸ್ ಕೂಡ, ಡ್ರಗ್ಸ್ ನೀವೆಲ್ಲ ಗಾಂಜಾ ಅಂತ ಕೇಳ್ತಾರೆ, ನಶೆ ಪದಾರ್ಥ. ನೀವು ಮೂವೀಸಲ್ಲಿ ವೆಬ್ ಸೀರೀಸ್ ನೋಡ್ತಿರ್ತೀರಿ, ಒಂದ್ಸರಿ ಮೂಗಿಂದ ಹಿಂಗೇನು ಮಾಡ್ತಿರ್ತಾರೆ, ಇಂಜೆಕ್ಟ್ ಮಾಡ್ಕೊತಿರ್ತಾರೆ, ಪಿಲ್ಸ್ ತಗೋತಿರ್ತಾರೆ. ಸೊ ಅಂತ ಏನಪ್ಪ ಅಂತಂದ್ರೆ ಆ ಡ್ರಗ್ಸ್ ತಗೋಲ್ಲ ಏನಿಲ್ಲ, ಒಂದು ಸಾರಿ ನೀವು ಅದರಲ್ಲಿ ಒಳಗಡೆ ಹೋದ್ರೆ ವಾಪಸ್ ಬರೋಕ್ಕಾಗಲ್ಲ. ನಾನು ಇವತ್ತು ಈ ದಿವಸ ಇದೊಂದು ಡ್ರಗ್ಸ್ ತಗೊಂಡೆ ಅಥವಾ ಯಾವುದೊಂದು ಗಾಂಜಾ ತಗೊಂಡು ಏನೋ ಒಂದು ನಶೆ ಪದಾರ್ಥ ತಗೊಂಡ್ರೆ ನೆಕ್ಸ್ಟ್ ಡೇ ಇದೇ ನನ್ನ ಟೈಮಲ್ಲಿ ಬೇಕೇ ಬೇಕದು. ಅದರಿಂದ ನನಗೆ ಬದುಕೋಕೆ ಆಗಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಇಲ್ಲ ರೆಡಿ